ಹೆಲೋ ಗಾಯ್ಸ್, ನನ್ನ ಹೆಸರು ಸಬಾ ಅಂತ. ನಾನಿವತ್ತು ನನ್ನ ಫ್ರೆಂಡ್ಸ್ ಜೊತೆ ಬಂದಿದ್ದೀನಿ ಕಬ್ಬನ್ ಪಾರ್ಕು. ಈ ಟಾಯ್ ಟ್ರೈನಲ್ಲಿ ಕುತ್ಕೊಂಡು ನನಗೆ ನನ್ನ ಚೈಲ್ಡ್ಹುಡ್ ಡೇಸ್ ಜ್ಞಾಪಕ ಬಂದುಬಿಡ್ತು. ಏನು ಏಜ್ ಲಿಮಿಟ್ ಇಲ್ಲ ಈ ಟ್ರೈನಲ್ಲಿ ಕುತ್ಕೊಳ್ಳೋಕ್ಕೆ. ಇಟ್ ಜಸ್ಟ್ ಕಾಸ್ಟೆಡ್ 30 ರೂಪೀಸ್. ಇಟ್ ಈಸ್ ವೆರಿ ಕಾಸ್ಟ್ ಎಫೆಕ್ಟಿವ್. ನಾನು ನನ್ನ ಫ್ರೆಂಡ್ಸ್ ತುಂಬ ಎಂಜಾಯ್ ಮಾಡಿದ್ವಿ ಈ ಟ್ರೈನ್ ರೈಡ್ನ. ಡೋಂಟ್ ಮಿಸ್ ದಿಸ್. ಇದಾದಮೇಲೆ ನನ್ನ ಸ್ಮಾಲ್ ಬರ್ಡ್ನ ನೋಡಿದೆ, ಫಾಲೋ ಮಾಡ್ಕೊಂಡು ಹೋದಾಗ ಅದು ಓಡೋಯ್ತು ನನ್ನ ನೋಡಿ. ಐ ಡೋಂಟ್ ನೋ ಎಷ್ಟು ಚೆನ್ನಾಗಿದ್ದೀನಂತ. ನಮ್ಮ ಫ್ರೆಂಡ್ ಬರ್ಡೇ ಇತ್ತು 2 ಡೇಸ್ ಬ್ಯಾಕು. ಅವಳಿಗೆ ನಾವು ಮೀಟ್ ಆಗೋಕ್ಕೆ ಟೈಮ್ ಸಿಗಲಿಲ್ಲ. ಸೊ ಇಲ್ಲಿ ಬಂದು ಒಂದು ಸ್ಮಾಲ್ ಕಸ್ಟಮೈಸ್ಡ್ ಗಿಫ್ಟ್ ಕೊಟ್ವಿ. ನಮ್ಮದು ಬೆಸ್ಟ್ ಮೆಮೊರೀಸ್ ಫೋಟೋಸ್ ಇತ್ತು ಅದರಲ್ಲಿ. ಅವಳಿಗೆ ತುಂಬ ಇಷ್ಟ ಆಯಿತು. ಇದರಲ್ಲಿ ಒಂದು ಮೆಸೇಜ್ ಕೂಡ ಇದೆ, ಅವಳೇ ಓದಿ ಹೇಳ್ತಾಳೆ ನೋಡಿ. Happy birthday to the girl who has been my constant for 17 beautiful years. From silly loves to silent tears, you have been there through everything. You are not just my best friend, you are my family, my safe place, my forever person. No matter where life takes us, our bond will always remain unbreakable. Love you endlessly. Finally, you have hit 20. Auntie, entering first silver. Tell me the age. ಆಲ್ಸೋ ಇನ್ನೂ ಸ್ವಲ್ಪ ಗಿಫ್ಟ್ಸ್ ಪೆಂಡಿಂಗ್ ಇತ್ತು, ಅದನ್ನು ಕೊಟ್ಟೆ. ಲೈಕ್ ಬ್ರೇಸ್ಲೆಟ್, ಎಮ್ ಕೆಫಿನ್ ಪ್ರಾಡಕ್ಟ್ಸ್, ದೇ ಆರ್ ವೆರಿ ಗುಡ್ ಆ್ಯಕ್ಚುಲಿ. ಬಾಡಿ ವಾಶ್, ಬಾಡಿ ಲೋಷನ್ ಆ್ಯಂಡ್ ಆಲ್ಸೋ ಬಾಡಿ ಸ್ಕ್ರಬ್. ಅಟ್ಲೀಸ್ಟ್ ಅವಳು ಡೈಲಿ ಸ್ನಾನ ಮಾಡ್ತಾಳಂತ. ಹೋಪ್ಫುಲಿ ಕೊಡ್ತಾ ಇದ್ದೀನಿ ಅವಳಿಗೆ. ಲೆಟ್ಸ್ ಸಿ. 100% ಶೀ ಲವ್ ದ ಪ್ರಾಡಕ್ಟ್ಸ್. ಆ್ಯಂಡ್ ಆಲ್ಸೋ ಐ ಹ್ಯಾಡ್ ಫ್ಯೂ ಗಿಫ್ಟ್ಸ್ ಫಾರ್ ಮೈ ಗರ್ಲೀಸ್. ದಿ ಲ್ಯಾಕ್ಮಿ ಲಿಪ್ಸ್ಟಿಕ್ which I had the same, I have to give it for them also. And Dreamcatcher as well, because they love the cute stuff. They don't like liquid lipstick, so I always give them bullet lipsticks. They love their shade whatever they got, and she's telling she wanted the same shade from so long. Also they gave me few gifts like this necklace. I really liked it, and a cute clip, butterfly clip. I'm trying to put it on and it will spoil my hairstyle definitely now. Cute small clips also I really love, and a small bracelet. Thank you so much girls. It was all about this today. So many gifts are lying. After all this, boat ride was pending. ನಾನು ಬೋಟಲ್ಲಿ ಕುತ್ಕೊಂಡೆ. ಕಚಡವಾಗಿತ್ತು ನೀರು, ಬಟ್ ಆದರೂ ಎಂಜಾಯ್ ಮಾಡಿದ್ವಿ. ಫ್ರೆಂಡ್ಸ್ ಜೊತೆಗೆ ಇದ್ದಾಗ ಎಲ್ಲ ಎಂಜಾಯ್ ಮಾಡಿಬಿಡೋಕ್ಕಾಗುತ್ತೆ. ಈ ಮ್ಯಾಂಗೋ ಸಿಕ್ತು, ಮ್ಯಾಂಗೋ ತಿಂದು ಅವಳು ಜ್ಯೂಸ್ ಕುಡಿದಾದ್ಮೇಲೆ ನಾವು ಹೋದ್ವಿ ಅಕ್ವೇರಿಯಮ್ಗೆ. ಕಬ್ಬನ್ ಪಾರ್ಕಲ್ಲಿ ಒಂದು ಅಕ್ವೇರಿಯಂ ಕೂಡ ಇದೆ. ತುಂಬ ಎಕ್ಸೈಟ್ಮೆಂಟಿಂದ ಹೋದ್ವಿ. ಟಿಕೆಟ್ ವಾಸ್ ಆಲ್ಸೋ ವೆರಿ ಎಕ್ಸ್ಪೆನ್ಸಿವ್ ನನಗನ್ನಿಸ್ತು, ಯಾಕಂದರೆ ಚಿಕ್ಕ ಚಿಕ್ಕ ಫಿಶಸ್ ಇತ್ತು ಬರೀ ಟ್ಯಾಂಕ್ ಒಳಗಡೆ. ನಾನು ಇದಕ್ಕಿಂತ ದೊಡ್ಡ ದೊಡ್ಡ ಫಿಶ್ ನೋಡಿದ್ದೀನಿ, ಲೈಕ್ ದುಬೈ ಮಾಲಲ್ಲೆಲ್ಲ. ಇಲ್ಲ ಬೇರೆ ಕಡೆಯೂ ಚೆನ್ನಾಗಿರುತ್ತೆ, ಇಲ್ಲಿ ಅಷ್ಟು ಏನು ಚೆನ್ನಾಗಿರಲಿಲ್ಲ. ಬಟ್ ಓಕೆ, ಒನ್ ಟೈಮ್ ವಿಸಿಟ್ ಎಂಜಾಯ್ ಮಾಡಿದ್ವಿ. ನನ್ನ ಫ್ರೆಂಡ್ಸಿಗೆ ಫಿಶ್ ಅಂದರೆ ತುಂಬ ಇಷ್ಟ. ನನಗೆ ತಿನ್ನೋಕೆ ಇಷ್ಟ, ಅವ್ರಿಗೆ ನೋಡೋಕೆ ಇಷ್ಟ, ಅಷ್ಟೇ ಡಿಫ್ರೆನ್ಸು. ಸೊ ಮೇ ಬಿ ಅದಕ್ಕೋಸ್ಕರ ನನಗೆ ಇಷ್ಟ ಆಗಲಿಲ್ಲ. ಇದು ತುಂಬ ಯುನೀಕ್ ಆಗಿತ್ತು. ಜೆಲ್ಲಿ ಫಿಶು, ಟರ್ಟಲ್ಸ್ ನೋಡಿ ಸ್ವಲ್ಪ ಎಂಜಾಯ್ ಆದ್ವಿ ನಾವು. ಇಲ್ಲಿ ಒಂದು ಪಾಂಡ್ ಥರ ಆರ್ಟಿಫಿಷಿಯಲ್ ಇತ್ತು. ಇಲ್ಲಿ ಫೀಲ್ ಆಯಿತು ಓಕೆ ಫಿಶಸ್ ಇದ್ದಾರೆ ಅಂತ, ಚೆನ್ನಾಗಿತ್ತು. ಆಫ್ಟರ್ ದಿಸ್ ಸ್ಟ್ರೇಟ್ ಹೊಟ್ಟೆ ಹಸು ಆಗ್ತಾಯಿತ್ತು, ಹೋದ್ವಿ ಮೆಕ್ಡೊನಾಲ್ಡ್ಸ್ಗೆ, ಬರ್ಗರ್ ತಿಂದ್ವಿ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಗೈಸ್. ಬಾಯ್.